ಗೈಸ್, ನಮ್ಮ ಮನೆ ಮುಂದೆ ಇರೋ ಬಾದಾಮಿ ಮರ ಗಿಡದಲ್ಲಿ ಇರೋ ಬಾದಾಮಿಗಳು ಈಗ ಬೀಳ್ತಿದೆ ನೋಡಿ. ಎಷ್ಟು ಬಿದ್ದಿರುತ್ತೆ ಅಂದರೆ ಕಾಯಿ ನೋಡಿ, ಅಲ್ಲೂ ಒಳಗಡೆನೂ ಬಿದ್ದಿರುತ್ತೆ, ಇಲ್ಲೂ ಬಿದ್ದಿರುತ್ತೆ. ನಾವು ಅಮ್ಮಂಗೆ ಗುಡ್ಸ್ ಸಾಕಾಗೋಗುತ್ತೆ. ಇವತ್ತು ಫುಲ್ ಕ್ಲೀನ್ ಮಾಡಿರ್ತಾರ, ಮತ್ತೆ ನಾಳೆ ಫುಲ್ ಬಿದ್ದಿರುತ್ತೆ. ಮಳೆ ಬೇರೆ ಬರ್ತಿದೆ, ಫುಲ್ಲು ಸ್ಪ್ರೇ ಮಳೆ. ಇವಾಗ ಅಂಗಡಿಗೆ ಹೋಗ್ತಿದ್ದೀನಿ. ಏನಕ್ಕೆ ಅಂದರೆ ಸಬ್ಕೆ ಸೊಪ್ಪು ಮತ್ತು ಸಾಂಬಾರ್ ಸೊಪ್ಪು ತಗೊಬರೋಕ್ಕೆ. ನಮ್ಮ ಮನೇಲಿ ತಿಂಡಿ ಉಪ್ಪಿಟ್ಟು. ಅಂಕಲ್, ಸಾಂಬಾರ, ಸಬ್ಕೆ, ಕರ್ಬೇವಿನ ಸೊಪ್ಪು. ಗೈಸ್, ನಮ್ಮಮ್ಮ ನಮ್ಮೆಲ್ರಿಗೂ ತಿಂಡಿ ಮಾಡಿಬಿಟ್ಟು ಬಂದಿಲ್ಲಿ ಕೂತವ್ರೆ. ಬಾರಮ್ಮ ನೀನು ತಿಂಡಿ ಮಾಡು ಅಂದರೆ ತಿಂಡಿ ಮಾಡ್ತಾನೆ ಇಲ್ಲ. ಬಾರಮ್ಮ ಸುಮ್ಮನೆ. ಬರ್ತೀನಿ ಸುಮ್ಮನೆ. ನಾನು ಬೆಳಿಗ್ಗೆ ಬ್ರೆಡ್ ಕಾಫಿ ತಿಂದಿದ್ದೆ. ಏನಕ್ಕೆ ತಿಂದೆ? ಏನಕ್ಕೆ ತಿಂದೆ? ಅದಕ್ಕೆ ಗೈಸ್, ಇವತ್ತು ನಮ್ಮ ಮನೇಲಿ ನೋಡಿಲಿ ಉಪ್ಪಿಟ್ಟು. ಆಕ್ಚುಲಿ ನಾನೇ ಮಾಡ್ಸಿರೋದು ಉಪ್ಪಿಟ್ಟು. ಏನಕ್ಕೆ ಮಾಡ್ಸಿರೋದು ಅಂದ್ರೆ ಒಂದು ರೀಲ್ಸಿಗೋಸ್ಕರ. ಎರಡು ನಂಗೆ ಕಂಟೆಂಟ್ ಐಡಿಯಾ ಬಂದಿತ್ತ. ಸೊ ಅದಕ್ಕೆ ಅಮ್ಮ ಇವತ್ತು ಆಗಿದ್ದಾಗ್ಲಿ ಉಪ್ಪಿಟ್ಟೆ ಮಾಡಮ್ಮ ಅಂತ ಅಂದೆ. ಇಲ್ಲ, ಅಕಸ್ಮಾತ್ ನಾನು ಏನು ಹೇಳಿಲ್ಲ ಅಂದಿದ್ರೆ ಚಿತ್ರಾನ್ನ ಮಾಡಿರೋರು. ಸೊ ತರಕಾರಿ ಉಪ್ಪಿಟ್ಟು ಮಾಡೋರೆ. ಇನ್ನೇನು ಇದು ನನ್ನ ಫೇವ್ರೇಟ್ ಗೈಸ್. ಈ ಬನ್ಸಿರವೆಲ್ಲಿ ಉಪ್ಪಿಟ್ಟು ಇರುತ್ತಲ್ಲ, ಬನ್ಸಿರವೆ ಜೊತೆಗೆ ಕ್ಯಾರೆಟ್, ಬೀನ್ಸು ಇದೆಲ್ಲ ಹಾಕ್ದಾಗ ಟೇಸ್ಟ್ ಆಗಿ ಇನ್ನೂ ಚಂದ ಆಗ. ಅಮ್ಮ, ಈಗ ಗಾನವಿನ ಬಿಟ್ಬರಕ್ಕೆ ಹೋಗ್ತೀನಲ್ಲ, ಏನಾರು ತರಬೇಕಾ? ಹಿಮಾಲಯನಲ್ಲಿ ಹೋಗ್ತಿದ್ದೀನಿ, ಹಂಗೆ ವಾಶ್ ಮಾಡಿಸ್ಕೊಂಡು ಬರ್ತೀನಿ. ಅದಕ್ಕೆ ಮತ್ತೆಲ್ಲೂ ಹೋಗಲ್ವೇನೋ? ಈಗಲೇ ಯಾಕೋ ವಾಶ್ ಮಾಡಿಸ್ತೀಯ? ಒಂದೊಂದ್ಸತಿ ವಾಶ್ ಮಾಡಿಸ್ತೀಯ, ಮತ್ತೆ ಹೋಗ್ಬಿಟ್ಟು ಬರ್ತೀಯ, ಮತ್ತೆ ವಾಶ್ ಮಾಡಿಸ್ತೀಯ. ನೀನು ವಾರಕ್ಕೆ ಮೂರು ಸತಿ ಅದೇ ಒಂದು ಕೆಲಸ. ನನಗೆ ದುಡ್ಡು ಹೆಚ್ಚಾಗಿದ್ಯಾ? ದೇಶದ ಸಾಲ ಇದ್ರೆ ಹೇಳ್ಬಿಡಿ, ತೀರ್ಸ್ಬಿಡ್ತೀನಿ. ಆ್ಯಕ್ಚುಲಿ ಇವಾಗ ನಾವು ಅಮ್ಮ ಹೇಳ್ದಂಗೆ ಹಿಮಾಲಯನನ್ನು ತೋರಿಸೋದು ಬೇಡ. ಏನಕ್ಕಂದರೆ ಮತ್ತೆ ಈಗ ಮುಂದಿನ ವಾರ ಇನ್ನೊಂದು ಟ್ರಿಪ್ ಇದೆ, ಬಾಯ್ಸ್ ಟ್ರಿಪ್. ಅಲ್ಲಿಗೂ ಹೋಗಿ ಬರ್ಬೇಕಲ್ಲ. ಬಟ್ ಆರು ಗಾಡಿನ ಹಿಂಗೆ ಫುಲ್ ಗಲೀಜಾಗಿ ನೋಡಕ್ಕೂ ಒಂಥರ ಗುರು. ಗೈಸ್, ಇಲ್ಲಿ ನೋಡಿ, ಇಲ್ಲೊಂದು ಪೆಟ್ಕೆ ಅಂಗಡಿ ಇತ್ತು, ಆದರೆ ಬಿದ್ದೇ ಹೋಗೈತೆ. ಅದು ಗಾಳಿಗೆ ಬಿದ್ದಿಲ್ಲಾಗಾನು ಯಾರೋ ಬೀಳ್ಸವ್ರೆ. ನಮ್ಮ ಗಾನವಿ ಗಾಳಿಗೆ ಬಿದ್ದೈತೆ ಅಂತಿದ್ಲು, ಯಾರೋ ಬೀಳ್ಸವ್ರೆ. ಸರಿ ಕಣ, ಬಾಯ್. ಇದು 2 ಗಂಟೆ ಹಂಗೆ ಬಿಡುತ್ತಾ? ಗೈಸ್, ನಮ್ಮಪ್ಪ ಎಷ್ಟೋ ದಿನದ ನಂತರ RX ಸ್ಟಾರ್ಟ್ ಮಾಡ್ತವ್ರೆ. ಬನ್ನಿ ಹೋಗಿ ಚೆಕ್ ಮಾಡೋಣ. ಆಕ್ಚುಲಿ ನಿನ್ನೆ ಹೆಂಗೆ ಹೋಗಿದ್ದು ರೈಡಲ್ಲಿ ನನ್ನ ಹೆಲ್ಮೆಟ್ ಸ್ವಲ್ಪ ಒದ್ದೆ ಆಗ್ಬಿಟ್ಟಿದೆ. ಇಲ್ಲಿ ಕುಷನ್ ಎಲ್ಲ ಸ್ವಲ್ಪ ವೆಟ್ ಆಗಿದೆ. ಸೊ ಈಗ ನಾನು ಇದನ್ನ ಹಂಗೆ ಬಿಟ್ರೆ ಆಮೇಲೆ ಬೂಸ್ಟ್ನ ಬಂದು ಹೋಗುತ್ತೆ. ಸೊ ಅದಕ್ಕೆ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಕುಷನ್ ಎಲ್ಲ ರಿಮೂವ್ ಮಾಡಿ ವಾಶಿಗೆ ಹಾಕ್ತೀನಿ ಗೈಸ್. ಈಗ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ನಾನು ಒಂದು ಬೈಕ್ ಟ್ರಿಪ್ಪಿಗೆ ಹೋಗಿದ್ದೆ. ಜಸ್ಟ್ ಒಂದು ಹೊರನಾಡ್ ಸೈಡ್ ಹೋಗಿದ್ದೆ. ಮಧ್ಯಾಹ್ನ ಹೋಗಿ ಸಂಜೆಗೆ ಮನೆಗೆ ಬಂದೆ. ಸೊ ಅವಾಗ ವ್ಲಾಗ್ ಅನ್ನ ಎಡಿಟ್ ಮಾಡ್ತಿರ್ಬೇಕಿದ್ರೆ ನಂಗೆ ಒಂದು ಅಬ್ಸರ್ವ್ ಮಾಡಿದೆ. ಏನಂದ್ರೆ, ನನ್ನ ಹಿಮಾಲಯನ್ ಬೈಕ್ ಅಲ್ಲಿ ಲಾಂಗ್ ವೈಸರ್ ಇದೆ. ಸೊ ಅದರಿಂದ ರೋಡ್ ಸ್ವಲ್ಪ ಕ್ಲೀನ್ ಆಗಿ ವಿಸಿಬಲ್ ಇಲ್ಲ ಕ್ಯಾಮ್ರಾದಲ್ಲಿ. ಸೊ ಅದಕ್ಕೆ ಇನ್ನೊಂದು ನನ್ನ ಹತ್ರ ಶಾರ್ಟ್ ವೈಸರ್ ಇದೆ, ಸ್ಟಾಕ್ ಅಲ್ಲಿ ಕೊಟ್ಟಿದ್ ವೈಸರ್. ಸೊ ಅದನ್ನೀಗ ಎಕ್ಸ್ಚೇಂಜ್ ಮಾಡೋಣ ಅಂತ ಇದೀನಿ ಗೈಸ್. ಅದು ಆದ್ರೆ ಏನ್ ಗೊತ್ತಾ, ವೈಸರ್ದು ಹೈಟ್ ಕಡಿಮೆ ಇದೆ. ಸೊ ಅವಾಗ ರೋಡ್ ಕ್ಲೀನ್ ಆಗಿ ವಿಸಿಬಲ್ ಆಗಿ ಕಾಣುತ್ತೆ. ಬೈಕ್ ಇಂದು ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೆ. ಗಾಯ್ಸ್, ದೇಖೋ ಗಾಯ್ಸ್, ಇದೆ ವೈಸರ್ ನೋಡಿ. ಇಲ್ಲಿ ಇದು ಸ್ವಲ್ಪ ಬ್ಲಾಕ್ ಶೇಡ್ ಇದೆ, ಬಟ್ ಇರ್ಲಿ ಪರವಾಗಿಲ್ಲ. ಗೈಸ್ ನೋಡಿ, ಇಲ್ಲಿ ಇವಾಗಿರೋ ವೈಸರ್ ಒಳ್ಳೆ ಕಿರೀಟ ತರ ಎಷ್ಟು ಸಖತ್ ಕಾಣುತ್ತೆ. ಬಟ್ ಇದು ಚೋಟಾ ಕಿರೀಟ ಇದೆ ನೋಡಿ. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಗೈಸ್, ಇವಾಗ ನೋಡಿ ಬೈಕು ಹೆಂಗ್ ಕಾಣುತ್ತೆ ಅಂದ್ರೆ, ವೈಸರ್ ಇಲ್ದಲೆ ಈ ಮುಡಿ ಕೊಡ್ತಾರಲ್ಲ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಟೋ ವ್ಲಾಗಿಂಗ್ ಸೆಟಪ್ ಗೈಸ್. ಬನ್ನಿ ಗೈಸ್, ಇವಾಗ ಒಂದು ಟ್ರಯಲ್ ಈಗ ಹೋಗ್ಬಿಟ್ಟು ಬರೋಣ. ಸೊ ಇವಾಗ ರೋಡ್ ವಿಸಿಬಲ್ ಹೆಂಗಿದೆ ಅಂತ ಈಗ ಗೊತ್ತಾಗುತ್ತೆ. ಈಗ ಆಯ್ತಾ ಆಂಟಿ ಊಟ? ಹ್ಞೂ ಆಂಟಿ ಆಯಿತು. ಇನ್ನೂ ಊಟ ಆಗಿಲ್ಲ. ಯಾರಾದ್ರೂ ಹಿಂಗೆ ಸಡನ್ನಾಗಿ ಕೇಳಿದಾಗ ಹ್ಞೂ ಆಂಟಿ ಆಯ್ತು ಅನ್ನೋದು. ಚಲೋ ಗೈಸ್, ಆ್ಯಕ್ಚುಲಿ ಇವಾಗ ಈ ಚಿಕ್ಕ ವಿಂಡ್ಶೀಲ್ಡ್ ಹಾಕಿರೋದ್ರಿಂದ ಈಗ ಸ್ವಲ್ಪ ಗಾಳಿನೂ ಈಗ ಹೊಡಿಬೋದು ಈಗ. ಸೊ ನೋಡೋಣ ಬನ್ನಿ. ಇವಾಗ ಕಮೆಂಟ್ ಮಾಡಿ ಗೈಸ್, ರೋಡ್ ವಿಸಿಬಲ್ ಹೆಂಗಿದೆ ಅಂತ, ಕರೆಕ್ಟಾಗಿದೆಯಾ ಅಂತ.
ಬೈಕಲ್ಲೂ ಫ್ಯೂಲ್ ಏನು ಇಲ್ಲ ಗೈಸ್, ಬರೀ ಫ್ಯೂಲ್ ರೇಂಜ್ 50 ಕಿಲೋಮೀಟರ್ಸ್ ತೋರಿಸ್ತೈತೆ. ಆ್ಯಕ್ಚುಲಿ ನಾಳಿದೊಂದು ಬೈಕ್ ರೈಡ್ ಇದೆ, ಸೊ ಯಾವ ಕಡೆ ಅಂತ ನಾನು ಅವಾಗ ಹೇಳ್ತೀನಿ. ಸೊ ಚೆನ್ನಾಗಿದೆ, 2 ದಿನ ಟ್ರಿಪ್ಪು. ಇವತ್ತೋಗಿ ನಾಳೆ ರಾತ್ರಿ ಬರೋ ಅಂಥದ್ದು ಟ್ರಿಪ್ ಅದು. ಸೊ ನಾಳೆ ಹಂಗೆ ಪೆಟ್ರೋಲ್ ಹಾಕ್ಸಿನಿ, ಫುಲ್ ಟ್ಯಾಂಕ್ ಮಾಡಿಸಿ ನಿಲ್ಸಿನಿ. ಜೊತೆಗೆ ಗಾಡಿ ಬೇರೆ ಇನ್ನೂ ವಾಶ್ ಇನ್ನೂ ಆಗಿಲ್ಲ. ಆ ಹೊರ್ನಾಡಿಗೆ ಹೋಗಿ ಬಂದಿದ್ದು ಫುಲ್ ಹಂಗೆ ಕೆಸರೈತೆ. ಸೊ ನಾನು ಆ್ಯಕ್ಚುಲಿ ಬೈಕನ್ನ ಮನೇಲೆ ತೊಳೆಯೋಣ ಅಂತ ಇದ್ದೀನಿ. ಗೈಸ್ ಇವಾಗ ಈ ಕ್ಲಿಪ್ ನೋಡಿ, ಈ ಕ್ಲಿಪ್ಪಲ್ಲಿ ಲಾಂಗ್ ವೈಸರ್ ಇದೆ. ಸೊ ಇದರಿಂದ ಸ್ವಲ್ಪ ರೋಡು ಕ್ಲೀನಾಗಿ ಅಷ್ಟು ವಿಸಿಬಲ್ ಇಲ್ಲ. ಸೊ ಯಾವ್ದು ಚೆನ್ನಾಗಿದೆ ಕಮೆಂಟ್ ಮಾಡಿ ಗೈಸ್. ಆದ್ರೂ ಇವಾಗ ಸ್ವಲ್ಪ ನಮ್ಮ ಹಿಮಾಲಯನ್ ಲುಕ್ ಸ್ವಲ್ಪ ಈಗ ಚೇಂಜ್ ಆಗೈತೆ. ಆ್ಯಕ್ಚುಲಿ ಇದು ಒಂಥರ ಚೆನ್ನಾಗೇ ಕಾಣ್ತಿದೆ ಗುರು. ಇದು ಚಿಕ್ಕ ವೈಸರ್ ಇದೆಯಲ್ಲ, ಶೋರೂಮಿಂದ ಸೇಮ್ ಹಿಂಗೆ ಬರುತ್ತೆ. ಸೊ ಇದೊಂಥರ ಚೆನ್ನಾಗಿ ಕಾಣ್ತೈತೆ ನೋಡಿ. ಗಾಡಿ ಎಲ್ಲ ಎಷ್ಟು ಮಣ್ಣಾಗೈತೆ. ಇವಾಗ ಬನ್ನಿ, ಇವಾಗ ಇದನ್ನು ಪಟಪಟ್ಟನ ಈಗ ವಾಶ್ ಮಾಡೋಣ. ಗೈಸ್ ಮನೇಲೆ ಮಷೀನ್ ಇದೆ ನೀರು ಹೊಡೆಯಕ್ಕೆ ಫುಲ್. On ice, we crank the AC to 79 and make a little island right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a fifth of Patron and a blender, baby, slipping on a ಗೈಸ್ ಗಾಡಿನ ಫುಲ್ ವಾಶ್ ಎಲ್ಲ ಮಾಡಿ ಇಲ್ಲಿ ತಂದು ನಿಲ್ಸಿದ್ದೀನಿ. ಇವಾಗ ಚೈನ್ ಲೂಬ್ ಮಾಡೋಣ. ಆಕ್ಚುಲಿ ಚೈನ್ ಲೂಬ್ ಮಾಡೇ ಇಲ್ಲ. ಎಷ್ಟು ಒಂದು 800 ಕಿಲೋಮೀಟರ್. ಆಕ್ಚುಲಿ ನಾನು ಒಂದು 500 ಕಿಲೋಮೀಟರ್ಸ್ ಆದಾಗ್ಲೆಲ್ಲ ನಾನು ಚೈನ್ ಲೂಬ್ ಮಾಡ್ತಿದ್ದೆ, ಬಟ್ ಈ ಸಲ ಮಾಡೇ ಇಲ್ಲ. ನೋಡಿ ಇಲ್ಲಿ ಇನ್ನ ಎಷ್ಟು ಗಲೀಜ್ ಹಂಗಂಗೆ ಕೂತಿದೆ. ಸೊ ಇವಾಗ ಬೇಗ ಈಗ ಫಸ್ಟ್ WD ಹೊಡೆದ್ಬಿಟ್ಟು ಚೈನನ್ನ ಕ್ಲೀನ್ ಮಾಡಿ ಆಮೇಲೆ ಚೈನ್ ಲೂಬ್ ಮಾಡೋಣ. ಗೈಸ್ ಇವಾಗ ನೋಡಿ, ಈಗ WD ಹಾಕ್ಬಿಟ್ಟು ಈಗ ಚೈನನ್ನ ಈಗ ಕ್ಲೀನ್ ಮಾಡಿದ್ದೀನಿ. ಎಷ್ಟು ಫುಲ್ ಕ್ಲೀನ್ ಆಗೈತೆ ಅಂತ. ಇವಾಗ ಚೈನ್ ಲೂಬ್ ಮಾಡೋಣ. ನೋಡಿ ಇಲ್ಲಿ ಕೈಯೆಲ್ಲ ಫುಲ್ ಆಯಿಲ್ ಆಗೈತೆ. ಗೈಸ್ ಕರೆಕ್ಟಾಗಿ ಪೆಟ್ರೋಲು ಮತ್ತು ಏರ್ ಎಲ್ಲ ಒಡ್ಸ್ಕೊಂಡು ಬರ್ತಿರ್ಬೇಕಿರ ಆಮೇಲೆ ಮಳೆ ಶುರು ಆಯಿತು. ಅಂದರೆ ಅದು ಒಂದು ಪಾಸಿಟಿವ್, ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದು. ಹೋಗ್ಬಾ ಒಳ್ಳೇದಾಗಲಿ ಅನ್ನಂಗೆ ನೋಡಿ. ಅದಕ್ಕೆ ಅಲ್ಲಿ ಸ್ವಲ್ಪ ಡ್ರಾಪ್ ಎಲ್ಲ ಬಿದ್ದೈತೆ ನೋಡಿ ಇಲ್ಲಿ. ಇದು ತೀರ್ಥ. ಗೈಸ್ ಬನ್ನಿ ಇವಾಗ ಬೇಗ ಸೈಡ್ ಪ್ಯಾನಿಯರ್ಸ್ ಈಗ ಫಿಟ್ ಮಾಡೋಣ. ಫಿಟ್ ಮಾಡಾದ್ಮೇಲೆ ಅದ್ರ ಒಳಗಡೆ ಬಾಕ್ಸ್ ಒಳಗಡೆ ಲಗೇಜ್ ಎಲ್ಲ ತುಂಬೋಣ. ಗೈಸ್ ಆ್ಯಕ್ಚುಲಿ ಇವಾಗ ಟ್ರಿಪ್ಪನ್ನ ಇವಾಗ 0 ಮಾಡ್ಕೊಳ್ಳೋಣ. ಪ್ರತಿ ಸಲ ಎಲ್ಲರೂ ಹೊರಡ್ಬೇಕಿದ್ರೆ ಟ್ರಿಪ್ಪನ್ನ 0 ಮಾಡ್ಕೊಳ್ಳೋದು ಮರ್ತೇ ಹೋಗುತ್ತೆ ಗುರು. ಅದಕ್ಕೆ ಇವಾಗಲೇ ಮಾಡ್ಕೊಬಿಡ್ತೀನಿ. ಆ್ಯಕ್ಚುಲಿ ನಾಳೆ ಬೆಳಗ್ಗೆ 6 ಗಂಟೆಗೆ ಹೊರಡೋದು. ಎಸ್ ಟ್ರಿಪ್ 0 ಆಯಿತು. ಗೈಸ್ ಹೊರಗಡೆ ಲೈಟಾಗಿ ಮಳೆ ಬೇರೆ ಬರ್ತಿದೆ, ಜೊತೆಗೆ ಚಳಿನೂ ಆಗ್ತೈತೆ. ಬನ್ನಿ ಈಗ ಸುಮ್ಮನೆ ಒಂದು ರೌಂಡು ಹೊರಗಡೆ ಹೋಗ್ಬಿಟ್ಟು ಬರೋಣ. ಈ ವೆದರ್ಗೂ ಸಂಜೆ ಟೈಮ್ ಇಲ್ಲಿಗೆ ಬಂದು ಸ್ಫೂರ್ತಿ ಕಾಫಿ ಹತ್ರಕ್ಕೆ ಬಂದಿಂಗೆ ಟೀ ಕುಡಿತೀವಲ್ಲ, ಕಾಫಿ ಅನ್ನೋದಕ್ಕಿಂತ ಟೀ ನೆಕ್ಸ್ಟ್ ಲೆವೆಲ್. ಟೀ ಕುಟ್ಕೊಂಡು ಇಲ್ಲಿ ಪಾರ್ಕ್ ಸೈಡ್ ಈಗ ಬಂದಿದ್ದೀವಿ, ಹಂಗೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ. ಬಟ್ ನಮ್ಮ ಮಾಸದಲ್ಲಿ ಈಗ ಮಳೆ ಬಂದಿರೋ ಕಾರಣ ಒದ್ದೆ ಆಗಿಬಿಟ್ಟಿದೆ. ನನ್ನ ಕ್ರಾಕ್ಸ್ ಬರೀ ಫುಲ್ಲು ಸೌದೋಗಿದೆ. ಕ್ಲೀನಾಗಿ ಗ್ರಿಪ್ ಸಿಗ್ತಿಲ್ಲ ಕ್ರಾಕ್ಸಿಗೆ, ಫುಲ್ಲು ಜಾರ್ತಿದೆ. ಗೈಸ್ ನೋಡಿ ಪಾರ್ಕಲ್ಲಿ ಮಕ್ಕಳಿಗೆ ಕರಾಟೆ ಹೇಳ್ಕೊಡ್ತವ್ರೆ. ಗೈಸ್ ಆ್ಯಕ್ಚುಲಿ ಇಲ್ಲಿ ಒಂದಿಬ್ರು ಜನ ಮಕ್ಕಳು ಫುಟ್ಬಾಲ್ ಆಡ್ತಿದ್ರು. ನನಗೂ ಫುಟ್ಬಾಲ್ ಆಡಬೇಕು ಅನಿಸ್ತು. ಇಲ್ಲಿ ಕ್ರಾಕ್ಸ್ ಬಿಚ್ಬಿಟ್ಟು ಇಲ್ಲಿ ಫುಟ್ಬಾಲ್ ಆಡ್ತಿದ್ದೀನಿ ನೋಡಿ. ಅರೆ ಸಕ್ಕಾಜ್ ಆಡ್ತಿದ್ದು ಗುರು, ನಿಧಾನಕ್ಕೆ ಆಡ್ತಿದ್ದೀನಿ. ನಾಳೆ ಬೇರೆ ರೈಡ್ ಅಲ್ವಾ, ಆಮೇಲೆ ಬಿದ್ದರೆ ಸುಮ್ಮನೆ ರಿಸ್ಕು. ಪುಟ್ಟ ತಗೋ. ಗೈಸ್ ಚಳಿಗೆ ಟೀ ಕುಡ್ಕೊಂಡು ಮನೆಗೆ ಬಂದಾಯ್ತು. ಗೈಸ್ ನಾಳೆ ಟ್ರಿಪ್ ಬೆಳಗ್ಗೆ ಒಂದು 6 ಗಂಟೆಗೆ ಹೊರಡ್ಬೇಕು. ಆದ್ರೆ ನಾನು ಇನ್ನ ಬಟ್ಟೆನು ಜೋಡಿಸ್ಕೊಂಡೇ ಇಲ್ಲ. ರಾಗು ಬಂದ್ರೆ ಒಳ್ಳೆದು, ಇಲ್ದೆ ಹೋದ್ರೆ ಹಾಲಲ್ಲೇ. ಗೈಸ್ ಆಕ್ಚುಲಿ ಟ್ರಿಪ್ಪಿಗೆ ಹೋಗ್ತಿರೋದು ಗೈಸ್ ನಾನು ಮತ್ತೆ ರಾಗು ಆಯ್ತಾ. ಆದ್ರೆ ನಮ್ಮಮ್ಮ ರಾಗು ಬರ್ತಾನೆ ಇಲ್ಲ ಅನ್ನಂಗೆ ನಮ್ಮ ಅಮ್ಮಂಗೆ ಫೀಲ್ ಆಗ್ತಾ ಐತೆ. ಅವತ್ತೊಂದಿನ ಸ್ಟೋರಿ ಹೇಳಿದ್ದ, ಯಾರು ಬರ್ಲಿಲ್ಲ ಅಂದ್ರೆ
ನಾನು ಒಬ್ಬನೇ ಹೋಗ್ತೀನಿ ನನ್ girlfriend- ಆದ್ರೆ ಜೊತೆಲಿ ಒಬ್ರು ಬರ್ತಾ ಇದಾರೆ ಅಂತ ನಿಂಗೆ ಸುಳ್ಳು ಹೇಳ್ತೀನಿ ಅಂದಿದ್ದ ಆ ತಲೆಯಲ್ಲಿ ಐತೆ ಮಿಸ್ ಆಗಿ ಹೇಳಿದ್ದ. ಇವಾಗ ಹಂಗಲ್ಲ, ನೋಡಾದ್ಮೇಲೆ ಕಳ್ಸೋದು. ಗಾಯ್ಸ್ ಅಂತೂ ಫೈನಲ್ ಆಗಿ ಕಿಟ್ಟಿಗೆಲ್ಲ ಬಟ್ಟೆ ಎಲ್ಲ ಜೋಡ್ಸ್ಕೊಂಡ್ ಆಯ್ತು ಗಾಯ್ಸ್. ಈಗ ಬನ್ನಿ ಜಿಪ್ ಎಲ್ಲ ಕ್ಲೋಸ್ ಮಾಡಿ ಟಾಪ್ ಬಾಕ್ಸಿಗೆ ಹೋಗಿ ಇಡೋಣ. ಹಿಡಿತು ಅನ್ಸುತ್ತೆ. ಎಸ್, ಕ್ಲೀನ್ ಆಗಿ ಹಿಡಿತು. ಇಲ್ಲಿ ನನ್ನ ಇದು ಬಟ್ಟೆ ಎಲ್ಲ ಇದೆ. ಈ ಬಾಕ್ಸ್ ಅಲ್ಲಿ ಆಕ್ಚುಲಿ ಶೂಸು ಮತ್ತೆ ಸ್ಲಿಪ್ಪರ್ ಇಟ್ಕೊಂಡಿದೀನಿ, ಕವರ್ಗೆ ಹಾಕಿದೀನಿ. ಜೊತೆಗೆ ಒಂದು 2 ಜೊತೆ ಸಾಕ್ಸ್ ಬೇರೆ ಇಟ್ಕೊಂಡಿದೀನಿ ಗೈಸ್. ಜೊತೆಗೆ ರೈಡಿಂಗ್ ಬೂಟ್ಸ್ ತಗೊಂಡಿದೀನಿ. ರೈಡ್ ಮಾಡ್ಬೇಕಿದ್ರೆ ರೈಡಿಂಗ್ ಬೂಟ್ಸ್. ಅಲ್ಲಿ ಟ್ರೆಕ್ಕಿಂಗ್ ಇರುತ್ತೆ, ಸ್ವಲ್ಪ ಟ್ರೆಕ್ಕಿಂಗ್ ಇರೋ ಜಾಗದಲ್ಲಿ ಶೂಸ್ ಹಾಕಬೇಕು. ಆಕ್ಚುಲಿ ಇದು ವೈಟ್ ಶೂಸ್ ಇಟ್ಕೊಳ್ಳೋಣ ಅನ್ಕೊಂಡೆ, ಬಟ್ ಇರ್ಲಿ ಬಿಡಿ ಗೈಸ್, ಸುಮ್ಮನೆ ಯಾಕೆ ಹೇಳಿ, ಜಾಸ್ತಿ ಲಗೇಜ್ ಇದ್ದಷ್ಟು ತಲೆನೋವು. ಗೈಸ್ ಅಂತೂ ಫೈನಲ್ ಆಗಿ ಎಲ್ಲ ಪ್ಯಾಕ್ ಎಲ್ಲ ಆಯ್ತು ಗೈಸ್. ಪ್ಯಾನ್ ಟಾಪ್ ಬಾಕ್ಸಿಗೆಲ್ಲ ಫುಲ್ ಲಗೇಜ್ ಎಲ್ಲ ತುಂಬಾ ಆಯ್ತು. ಇನ್ನೇನೋ ನಾಳೆ ಬೆಳಗ್ಗೆ 6 ಗಂಟೆ ಹಂಗೆ ಇಲ್ಲಿಂದ ಹೊರಡೋದು. ಓಕೆ ಗೈಸ್, ಬ್ಲಾಗ್ ಅನ್ನ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ಆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ, ಅಂದ್ರೆ ಮುಂದಿನ ಮಾನ್ಸೂನ್ ರೈಡ್ ಅಲ್ಲಿ ನಾನು ನಿಮ್ ಜೊತೆ ಸಿಗ್ತೀನಿ. ಆಕ್ಚುಲಿ ಮಳೆ ಲಾಸ್ಟ್ 2 ದಿನದಿಂದ ಜಾಸ್ತಿ ಆಗಿದೆ. ಮುಂಚೆ ಅಷ್ಟು ಮಳೆ ಬರ್ತಿತ್ತು, ಬರೀ ಸ್ಪ್ರೇ ಮಳೆ ಬರ್ತಿತ್ತು. ಬಟ್ ಇವಾಗ ಸೋನೆಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಿದೆ ಮಳೆ. ಅವಾಗ್ಲೇನೆ ಫೀಲ್ ಬರೋದು ಮಾನ್ಸೂನ್ ರೈಡ್ ಅಂತ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.